ಯೂಶಲಿ ಇದನ್ನು ಫ್ರಿಜ್ಜಲ್ಲೇ ಇಡಬೇಕು. ಇವತ್ತು ನನ್ನ DL ಟೆಸ್ಟ್ ಇದೆ. ನಂಗೆ ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಬ್ರೈನ್ ಟಕ್ 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 ಅಂತ ವರ್ಕ್ ಆಗುತ್ತೆ. ಇಟ್ ಇಸ್ ಪ್ರೊಫೆಷನಲ್ ಲೆವೆಲ್ ಪೇಪರ್ ಅಲ್ವಾ, ಸೊ ಫಸ್ಟ್ ಟೈಮ್ ಆ್ಯಂಡ್ ಕ್ವೆಶನ್ ಎಲ್ಲಿದೆ ಅಂತ ಹುಡುಕೋದಕ್ಕೆ ಇಟ್ ಟುಕ್ ಮೀ ಅರೌಂಡ್ 20 minutes. ನಂಗೆ ಗೊತ್ತೇ ಇರಲಿಲ್ಲ, ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ. ನೀನು ಸುಮ್ಮನೆ ಹೇಳ್ತೀಯ. ಬಟ್ ಸೊ ಇದು ನಂದು, ಇದು ಖುಷಿ ಮಾಮ್ಸ್ದು. ನೋಡಿ ಕಲರ್ ತೊಗೋತಾರೆ ಸಾವುಕಾರ ಮಕ್ಕಳು. ಸೌಂಡ್ ಕೇಳಿದ್ರೆ ನಂಗೆ ಇರಿಟೇಟ್ ಆಗ್ತಾರೆ. ಮಧ್ಯರಾತ್ರಿ ಎಬ್ಸ್ಕೊಂಡು ಕರ್ಕೊಂಡು ಬರ್ಗರ್ ತಿನ್ನೋಣ ಬಾ ಅಂತೆ. ನಾನು ಕೇಕ್ ಮಾಡಿದ್ದೆ ಗೊತ್ತಾ, ನಾಳೆ ಮಾಡೋಣ. ಕಲ್ ತಗೊಂಡು ನೋಡಿದ್ರು ಬ್ರೇಕ್ ಆಗ್ತಿಲ್ಲ. ನಾನು ಮಾಡಿರೋ ಬರ್ಗರ್. ಗೃಹ ಪ್ರವೇಶ ದಿನ ಇಲ್ಲಿಗೆ ಬಂದಿದ್ದ ನೀನು? ಸೀರಿಯಸ್ಲಿ ಬಂದಿದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಮ್ಸ್ ಆ್ಯಂಡ್ ದರ್ ಒಬ್ಸೆಷನ್ ವಿತ್ ಚಿತ್ರಾನ್ನ ನನಗಂತೂ ಅರ್ಥ ಆಗಲ್ಲ. ಸೊ ಇವತ್ತು 7:30ಗೆ ಎದ್ದು ರೆಡಿ ಆಗಿದ್ದೀನಿ. ನಾನು ವರ್ಷ ಪೂರ್ತಿ 9 ಗಂಟೆಗೆ ಎದ್ದೇಳ್ತೀನಿ, ಆದರೆ ಯಾವತ್ತನೋ ಒಂದಿನ 7 ಗಂಟೆಗೆ ಎದ್ದೇಳ್ಬೇಕಂದ್ರೆ ರಾತ್ರಿನೇ ಅಯ್ಯೋ 7 ಗಂಟೆಗೆ ಎದ್ದೇಳ್ಬೇಕಾ ಅಂತ ಅನಿಸ್ತಿರುತ್ತೆ. ಸೊ ವಿಷಯ ಏನಂದರೆ ಹೇಳ್ತೀನಿ. ಈ ಟಾಪ್ ನಾನು 9th ಏನೋ ತೊಗೊಂಡಿದ್ದು. ಸರ್ಪ್ರೈಸಿಂಗ್ಲಿ ಇಟ್ ಇಸ್ ಸ್ಟಿಲ್ ಫಿಟ್ಟಿಂಗ್. ನನಗೆ ಆಶ್ಚರ್ಯ ಆಯಿತು. ಕಾಲೇಜ್ ಡಿಗ್ರಿಯಲ್ಲಿ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಹಾಕ್ತಿದ್ದೆ, ಅದಾದ್ಮೇಲೆ ನಾನು ಹಾಕೇ ಇರಲಿಲ್ಲ. ಇವತ್ತು ನನ್ನ ಕಣ್ಣಿಗೆ ಬಿದ್ದು ಹಾಕ್ಕೊಂಡಿದ್ದೀನಿ. ಸೊ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿದ್ದೀನಿ. ಸೊ ಫ್ರಮ್ ಪಾಸ್ಟ್ 1 year ನಾನು ಈ ಪ್ಲಮ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಇಟ್ ಇಸ್ ನಾಟ್ ಪ್ರಮೋಷನ್ ಗೈಸ್. ಇದರಲ್ಲಿ ರೈಸ್ ವಾಟರ್ ಮತ್ತು ನಯಾಸಿನಮೈಡ್ 2% ಇದೆ. ಸೊ ಇದನ್ನು ಯೂಸ್ ಮಾಡ್ತಿದ್ದೆ. ಐ ವಾಸ್ ಅಬೌಟ್ ಟು ಬೈ ಹೊಸ ಪ್ಯಾಕೆಟ್. ಆವಾಗ ದಿಲೀಪ ನನಗೆ ಇದನ್ನು ತಂದುಕೊಟ್ಟ. ದಿಸ್ ಇಸ್ ಅನದರ್ ಬ್ರ್ಯಾಂಡ್ ಆ್ಯಂಡ್ ಟ್ರಸ್ಟ್ ಮೀ, ಇದೆಷ್ಟು ಚೆನ್ನಾಗಿದೆ ಅಂದರೆ, ಫಸ್ಟ್ ಆಫ್ ಆಲ್ ಇಟ್ ಇಸ್ ಮಿನರಲ್ ಸನ್ಸ್ಕ್ರೀನ್. ನನಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ಈ ಆಯ್ಲಿ ಎಲ್ಲ ಇದ್ದರೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಬೆಟರ್ ನಾನು ಸನ್ಸ್ಕ್ರೀನೇ ಹಾಕಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಇದು SPF 50 PA+++ ಇದೆ. ಆ್ಯಂಡ್ ಸ್ವಲ್ಪ ಹಚ್ಕೊಂಡಿದ ತಕ್ಷಣ ಐ ಫೀಲ್ ಸ್ವಲ್ಪ ಸ್ಕಿನ್ ಬ್ರೈಟ್ ಆಗುತ್ತೆ. ಅದ್ರ ಜೊತೆಗೆ ಪೊಲ್ಯೂಷನ್ ಪ್ರೊಟೆಕ್ಟ್ ಇದೆಯಲ್ಲ. ಸೊ ದಿಸ್ ಇಸ್ ಮೈ ಗೋ ಟು ಪ್ರಾಡಕ್ಟ್. ನಾನು ಪ್ಲಮ್ದು ಮಾಯ್ಶ್ಚರೈಸರ್ ಮತ್ತು ಅದು ನಯಾಸಿನಮೈಡ್ 5% ಇದೆ, ಅದನ್ನು ನಾನು ತೊಗೊಬೇಕು. ಮಂತ್ರಿಲೇನೋ ಪ್ಲಮ್ದು ಒಂದು ಸಪ್ರೇಟ್ ಇದು ನೋಡಿದೆ, ಅಲ್ಲಿ ತೊಗೋಬೇಕು. ಅದ್ರ ಜೊತೆಗೆ ಒಂದು 10,000 ರೂಪಾಯಿ ಶಾಪಿಂಗ್ ಮಾಡಬೇಕು. ನಮ್ಮ ಹರ್ಷಿತಾ ಮೇಡಮ್ ಯಾವಾಗ ಫ್ರೀಯಾಗಿ ಕೈ ಸಿಗ್ತಾರೆ ಅಂತ ಗೊತ್ತಿಲ್ಲ. ಸೊ ಅವಳಿಗೆ ಕಾಯ್ಕೊಂಡು ಕುಂತಿದ್ದೀನಿ. ಇನ್ಫ್ಯಾಕ್ಟ್ ಇದನ್ನು ನಾನು ಅವಳಿಗೂ ಹೇಳಿಲ್ಲ ಗೈಸ್. ಆ್ಯಂಡ್ ಇದು ಬಂದು ಇಟ್ ಇಸ್ ರೋಸ್ಮೆರಿ ವಾಟರ್. ಇದು ದಿಸ್ ಇಸ್ 4th ಬಾಟಲ್. ಏನೋ ಚಿಕ್ಕದಾಗಿದೆ, ದೊಡ್ಡದು ತೊಗೊಬೇಕಿತ್ತು ನಾನು. ದಿಸ್ ಇಸ್ 4th ಬಾಟಲ್ ಫ್ರಮ್ ಪಾಸ್ಟ್ 2 months ಅನಿಸುತ್ತೆ. ಸೊ ವಾಟ್ ಐ ಡೂ ಇಸ್, ತಲೆಗೆ ಸ್ನಾನ ಮಾಡಿದ್ದಿನ ಅದು ಸ್ವಲ್ಪ ಫ್ರೆಶ್ನೆಸ್ ಇನ್ನೂ ಇರಲಿ ಅಂತ ಅಂದ್ಬಿಟ್ಟು ತಲೆಗೆ ಸ್ನಾನ ಮಾಡಿದ್ದೆ ನಾನೇ ಯೂಸ್ ಮಾಡ್ತೀನಿ. ಯು ಕ್ಯಾನ್ ಯೂಸ್ ಇಟ್ ವಾಟ್ ಎವರ್ ಡೇ ಯು ವಾಂಟ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ರೋಸ್ಮೆರಿ ವಾಟರ್ ಯು ಕ್ಯಾನ್ ಸರ್ಚ್. ರೋಸ್ಮೆರಿ ವಾಟರಿಂದ ಹೇರ್ ಗ್ರೋತ್ ಆಗುತ್ತೆ. ನಂದು ಏನಾಯಿತು ಪ್ರಾಬ್ಲಮ್ ಅಂದರೆ, ನಾನು ಒಂದು ಸಲ ಸ್ಪಿನ್ಗೇನೋ ಹೋಗಿದ್ದೆ ಪ್ರಮೋಷನ್ಗೆ. ಅವ್ರು ಏನು ಮಾಡಿಬಿಟ್ರು, ಈ ಫ್ರಂಟ್ ಪೋರ್ಷನ್ ಇದೆಲ್ಲ ಇಷ್ಟು ಫುಲ್ ಕಟ್ ಮಾಡಿಬಿಟ್ರು. ಅದು ಹೇರ್ ಸ್ಟೈಲ್ ಸೆಟ್ಟಿಂಗ್ ಅಂತ ಅರ್ಥ ಆಯಿತು, ಬಟ್ ಇಟ್ಸ್ ಲೈಕ್ ಇಷ್ಟು ವಾಲ್ಯೂಮೇ ಹೊರಟೋಯ್ತು ನನಗೆ. ಅದಾದಮೇಲೆ ಹೂ ಮುಡಿ ಅಂತ ಏನೇನೋ ಕೊಟ್ಟೆ. ಅದಾದಮೇಲೆ ನನ್ನ ವಾಲ್ಯೂಮೇ ಹೊರಟೋಯ್ತು. ಇಟ್ಸ್ ಲೈಕ್ ನನ್ನ ಹೇರೇ ಅಲ್ಲ, ನನ್ನ ಹೇರ್ ಆಲ್ಮೋಸ್ಟ್ ಇಲ್ಲಿ ತನಕ ಇರೋಯಿತು. ಸೊ ಜಸ್ಟ್ ಟು ಗೆಟ್ ಬ್ಯಾಕ್ ಇನ್ ಟು ಟ್ರ್ಯಾಕ್ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ದೀನಿ. ವಾಟ್ ಐಲ್ ಡೂ ಇಸ್ ಐಲ್ ಜಸ್ಟ್ ಸ್ಪ್ರೇ. ಆಮೇಲೆ ಇನ್ನೊಂದು 2 days ಆಚೆ ಇಡ್ತೀನಿ, 2 days ಫ್ರಿಜ್ಜಲ್ಲಿ ಇಡ್ತೀನಿ, ಆ ಥರ ಮಾಡ್ತೀನಿ. ಯೂಶ್ವಲಿ ಇದನ್ನು ಫ್ರಿಜ್ಜಲ್ಲೇ ಇಡಬೇಕು, ಬಟ್ ನಾನು ಒಂದೊಂದು ಸಲ ಮರ್ತೋಗ್ತೀನಿ. ಕೈ ಜಾರ್ತಿದೆ. ಆ್ಯಂಡ್ ಇದೇನೋ ಸ್ವಲ್ಪ ಗ್ರೀಸಿ ಮತ್ತು ಅಂಟಂಟ್ ಥರ ಎಲ್ಲ ಏನೂ ಆಗಲ್ಲ. ತಲೆಗೆ ಸ್ನಾನ ಮಾಡೋ ದಿನನೇ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಸ್ಕ್ಯಾಲ್ಪ್ ಎಲ್ಲ ಸ್ವಲ್ಪ ಕ್ಲೀನಾಗಿರುತ್ತೆ. ಸೊ ಆ ಟೈಮಲ್ಲಿ ಹಚ್ಕೊಂಡ್ರೆ ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ ಅಂತ ನಾನೇನೇನೋ ಅನ್ಕೋತೀನಿ. ಬಟ್ ಇದು ನಾನು ಅಂದ್ಕೊಂಡಿಲ್ಲ, ಇದು ಆ್ಯಕ್ಚುಲಿ ಬೆನಿಫಿಟ್ಸ್ ಇದೆ. ಸೊ ವಿಷಯ ಏನಂದರೆ, ಅಕ್ಕ ಇಸ್ ಗೆಟ್ಟಿಂಗ್ ಹರ್ DL ಟುಡೇ. ಇವತ್ತು ನನ್ನ DL ಟೆಸ್ಟ್ ಇದೆ. ಇಟ್ ಇಸ್ ಪೀನ್ಯಾದಲ್ಲಿ. ನಾನು ಒಬ್ಬಳೇ ಹೋಗ್ತೀನಿ. 2 wheeler ಅಂದರೆ ನಾನು ಒಬ್ಬ ಗಾಡಿ ಕೊಡ್ತಿಲ್ಲ. DL ತೊಗೊಳಕ್ಕೆ ಹೋಗ್ತಿರೋರಿಗೆ ಗಾಡಿ ಕೊಡ್ತಿಲ್ಲ, ಬಿಕಾಸ್ ಒಬ್ಬಳೇ ಹೋಗ್ಬೇಕಲ್ಲ ಅಂತ ನಾನು ಒಬ್ಬಂಗೆ ಚಿಂತೆ. ಸೊ ಅವರು ಬರ್ತಿದ್ದಾರಂತೆ. 8 ಗಂಟೆ ಆಗಿದೆ. ನಮ್ಮ ಚಿತ್ರಾನ್ನ ಮಾಡಿದ್ದಾರೆ, ತಿನ್ಕೊಂಡು ಬರೋಣ. ಗೈಸ್, ಐ ಆಮ್ ವರೀಡ್. ಸ್ವಲ್ಪ ನಮ್ಮ ಕಾರ್ ಆಗಿದ್ರೆ ನಾನು ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ, ಬಿಕಾಸ್ ನಮ್ಮ ಕಾರು ಒಂದು 1.5 months ನಾನು ಓಡಿಸಿದ್ದೀನಿ. ಬಟ್ ಅವ್ರು ತರ್ತಿರೋದು ಸ್ಯಾಂಟ್ರೋ ಕಾರ್. ಸೊ ಐ ಆಮ್ ಜಸ್ಟ್ ವರೀಡ್. ಅದು ಕ್ಲಚ್ದೆಲ್ಲ ಸ್ವಲ್ಪ ಬೇರೆ ಏನೇನೋ ಇದೆ. 2 ದಿನ ನಾನು ಸ್ಯಾಂಟ್ರೋದಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಸೊ ಐ ಆಮ್ ಜಸ್ಟ್ ವರೀಡ್. 2 wheeler ಏನು ನನಗೇನಿದ್ದಿಲ್ಲ, ಕಾರ್ದೇ ನಂಗೆ ವರ್ಷ ಆಗ್ತದೆ. ನಾವು ತಿಂಡಿ ಮಾಡ್ತಿದ್ದಾರೆ, ಹಂಗೆ ಸ್ವಲ್ಪ ನನಗೂ ತಿನ್ಸಿದ್ರು. ನನಗೆ
ಇನ್ನೂ ಇದೆಲ್ಲ ಇಲ್ಲ ಇವಾಗ. ಸೊ ಬಂದರೂ ಹೋಗೋಣ. ಎಷ್ಟು ಜನ, ಎಷ್ಟು ಡ್ರೈವಿಂಗ್ ಸ್ಕೂಲ್ ಅವರು. ಲಕ್ಕಿಲಿ ನಂದು ಏನೂ ಆಗಿಲ್ಲ, ಲೈಕ್ ಏನೋ ಎಡವಟ್ ಆಗಿಲ್ಲ. ಸೊ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಪಾಸ್ ಆಗಿದೆ. 8 ಗಂಟೆಗೆ ಹೋದವರು 1:15 ಬಂದಿದ್ದೀವಿ. ಎಕ್ಸಾಮ್ ಟೈಮಲ್ಲಿ ಹೋಗ್ಬೇಕಾ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಹಿಂಗೂ ಡೇಟ್ ಹಾಕ್ಬಿಟ್ಟಿದ್ರಲ್ಲ ಅಂತ ಹೋಗಿ ಬಂದೆ. ಬಟ್ ನೋಡಿದ್ರೆ ಅರ್ಧ ದಿನ ಲೇಟ್ ಆಗೋಯ್ತು. ಗೈಸ್, ಎಲ್ರಿಗೂ ಹಿಂಗೆ ಅಥವಾ ನನಗೆ ಮಾತ್ರ ಹಿಂಗೆ ಅಂತ ಗೊತ್ತಿಲ್ಲ. ನಾನು ಈ ಬ್ಲಾಗ್ನ 2 ಡೇಸ್ ಆದಮೇಲೆ ಕಂಟಿನ್ಯೂ ಮಾಡ್ತಿದ್ದೀನಿ. ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀನಿ. ನನಗೇನೋ ಗೊತ್ತಿಲ್ಲ, ಲಾಸ್ಟ್ 2-3 ಅವರ್ಸಲ್ಲಿ ಎಫಿಷಿಯೆಂಟಾಗಿ ವರ್ಕ್ ಆಗೋ ಬ್ರೈನು ನನಗೆ 1 ತಿಂಗಳು 1 ವಾರ ಫುಲ್ ಅದು ವರ್ಕೇ ಆಗಲ್ಲ. ಅದೇನೋ ನಂಗೆ ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಬ್ರೈನ್ ಟಕ್ 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 ಅಂತ ವರ್ಕ್ ಆಗುತ್ತೆ. ಅದು ನಾನು ಫಸ್ಟ್ ಟೈಮ್ ಪ್ರೊಫೆಷ್ನಲ್ ಲೆವೆಲ್ ಪೇಪರ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ಡ್, ಏನು ಗೊತ್ತಿಲ್ಲ, ಎಲ್ಲ ಮಿಕ್ಸ್ಡ್ ಎಮೋಷನ್ ಥರ ಇದೆ. ಹೋಪ್ಫುಲಿ ಐ ಕ್ಲಿಯರ್ ಆ್ಯಂಡ್ ನೋಡೋಣ ಹೇಗಿರುತ್ತೆ ಅಂತ. ಲಾಸ್ಟ್ ಟೈಮು ಅಪ್ಲೈ ಮಾಡೋಕ್ಕೆ ಹೋದಾಗ ಕೊಯಂಬತ್ತೂರಲ್ಲಿ ಬಿದ್ದಿತ್ತು. ಸೊ ಲಕ್ಕಿಲಿ ಈ ಸಲ ನಂಗೆ ನಾಗಸಂದ್ರದಲ್ಲೇ ಸಿಕ್ಕಿದೆ. ನಾನು ಇವಾಗ ಆಟೋ ಬುಕ್ ಮಾಡಿದ್ದೀನಿ ಆ್ಯಂಡ್ ಐಲ್ ಬಿ ಲಿವಿಂಗ್ ಆಲ್ರೆಡಿ 12:15 ಆಗಿದೆ. ನಾನು 12:30 ಅಷ್ಟೊತ್ತಿಗೆ ಅಲ್ಲಿ ಇರಬೇಕು. 1:30ಗೆ ನನ್ನ ಎಕ್ಸಾಮ್ ಸ್ಟಾರ್ಟ್. ಸೊ ಐ ಹೋಪ್ ಐಲ್ ಕ್ಲಿಯರ್ ಇಟ್. ನೋಡೋಣ ಏನಾಗುತ್ತೆ ಅಂತ. ನಂಗೆ ಗೊತ್ತಿಲ್ಲ, ಐ ಆಮ್ ಸೋ ಕನ್ಫ್ಯೂಸ್. ನಾನು ಅಷ್ಟು ಚೆನ್ನಾಗಿ ಪ್ರಿಪೇರು ಆಗಿಲ್ಲ, ಟು ಬಿ ಹಾನೆಸ್ಟ್, ಟು ಬಿ ಫ್ರಾಂಕ್, ಬಿಕಾಸ್ ನಂಗೆ ಅಷ್ಟು ಟೈಮು ಸಿಕ್ಕಿಲ್ಲ. ಆ್ಯಂಡ್ ಇಟ್ ಇಸ್ ಪ್ರೊಫೆಷ್ನಲ್ ಲೆವೆಲ್ ಪೇಪರ್ ಅಲ್ವಾ. ಸೊ ಫಸ್ಟ್ ಟೈಮ್ ಆ್ಯಂಡ್ ನನಗೂ ಗೊತ್ತಿಲ್ಲ ಅದೆಲ್ಲ ಹೆಂಗಾಗುತ್ತೆ, ಆಲ್ ದೋಸ್ ಗ್ಲೋಬಲಿ ಥಿಂಗ್ಸ್ ಎಲ್ಲ. ಲೆಟ್ ಸಿ. ಗೈಸ್, ನಾನು ಈ ಥರ ಎಕ್ಸಾಮ್ ಫಸ್ಟ್ ಟೈಮ್ ಬರೆದಿದ್ದು. ಇಟ್ ವಾಸ್ ಸೋ ಹಾರಿಬಲ್ ಅಂದ್ಕೊಳ್ಳಿ. ಲಿಟ್ರಲಿ ನಾನು ಕ್ವೆಶನ್ ಎಲ್ಲಿದೆ ಅಂತ ಹುಡ್ಕೋದಕ್ಕೆ ಇಟ್ ಟುಕ್ ಮೀ ಅರೌಂಡ್ 20 ಮಿನಿಟ್ಸ್. ಅದು ಡಿಜಿಟಲ್ ಬೇರೆ ಅಲ್ವಾ, ಟೈಪಿಂಗ್ ಎಕ್ಸಾಮ್ ಬೇರೆ. ಸೊ ಅದರಿಂದ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಬರೆಯೋದಂದ್ರೆ ಏನೋ ಬರ್ಕೊಂಡು ಹೋಗ್ಬಿಡ್ಬೋದು. ಆ್ಯಂಡ್ ಇಟ್ ವಾಸ್ ಡಿಫಿಕಲ್ಟ್. ನಂಗೆ ಗೊತ್ತಿಲ್ಲ, ನಂಗೆ ನಿಜ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಐ ಆಮ್ ಗೋಯಿಂಗ್ ಟು ಮೈ ಆಂಟೀಸ್ ಮನೆ, ಖುಷಿ ಮಾಮ್ಸ್ ಮನೆಗೆ. ಆ್ಯಕ್ಚುಲಿ ಅವಳು ಅವತ್ತಿಂದ ನಾನು ಬೇರೆ ಜೂನ್ 3rd ಅಂತ ಹೇಳ್ತಿದ್ದೆ. ನಾಳೆ June 3rd, ಬಟ್ June 2nd ಇನ್ನೇನು ರೆಡಿ ಆಗಿಲ್ಲ, ಎಲ್ಲ ಹೊರಟೋಯ್ತು. ಬಟ್ ಇನ್ನೇನು ಹೋಗೋಣ ಅಂತ ಹೊರಟಿದ್ದೀನಿ. ನನ್ನ ಬ್ಯಾಗ್ ನೋಡಿ, 3 ಬ್ಯಾಗ್ ಇದೆ. ಒಳ್ಳೆ ಮನೆ ಬಿಟ್ಟು ಹೋಗೋ ಥರ. ಅದರಲ್ಲೇ ಅರ್ಧ ನಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ ಸ್ಯಾರಿ ಮತ್ತು ಅವ್ರದ್ದೇ ಬಟ್ಟೆ ಇದೆ, ಅವ್ರ ಬಟ್ಟೆ ಬಿಟ್ಟೋಗಿದ್ರು. ಸೊ ಇವಾಗ ಹೊರಡ್ತೀನಿ. ಮಳೆ ಬರ್ತಿದೆ, ನಾಳೆ ಹೋಗ್ಬೋದು. ಬಟ್ ಸ್ಟಿಲ್ ಐ ಫೀಲ್ ಲೈಕ್ ಸರಿ ಬಿಡು, ಹೆಂಗೆ ಹೋಗೋಣ, ನಾಳೆ ಆದರೂ ಹೋಗಬೇಕು, ನಾಳೆ ಆಫೀಸ್ ಕೆಲಸ ಬೇರೆ ಇರುತ್ತೆ, ಹೋಗೋಷ್ಟಲ್ಲೇ ಮಧ್ಯಾಹ್ನ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೋಗೋಣ, ನೋಡೋಣ. ಇನ್ಫ್ಯಾಕ್ಟ್ ನಾನು ಬರೋದು ಆಂಟಿಗೂ ಹೇಳಿಲ್ಲ, ಖುಷಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಸೊ ಗೊತ್ತಿಲ್ಲ, ನಾನು ನಾಳೆ ಬರ್ತೀನಿ ಅಂತ ಹೇಳಿದೆ. ನಾಳೆ ಬರ್ತೀನಿ ಅನ್ನೋದು ಅವಳಿಗೆ ನಂಬಿಕೆ ಇಲ್ಲ. ಆ್ಯಕ್ಚುಲಿ ನಂಬಿಕೆನೇ ಇಲ್ಲ ಜನಕ್ಕೆ ನನ್ನ ಮೇಲೆ. ನೋಡೋಣ, ಅಲ್ಲೋಗಿ ಮಳೆಯಲ್ಲಿ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ಬೇಕಲ್ಲ ಅನ್ನೋದೇ ಪಜೀತಿ. ಶಾಕ್ ಆಯ್ತಾ? ಕ್ಲಾಸ್ ಅಫ್ಕೋರ್ಸ್ ನಂಗೆ ಗೊತ್ತೇ ಇರಲಿಲ್ಲ, ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ. ನೀನು ಸುಮ್ಮನೆ ಹೇಳ್ತೀಯ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಜನ ನಮ್ಮನ್ನ ನಂಬಲ್ಲ. ಇವಳು ಅಷ್ಟು ಬೇಗ ಪ್ರಾಕ್ಟೀಸ್ ಸ್ಯಾರಿ ತೆಗಿಲ್ಲ ಇದನ್ನ. ಅದೆಲ್ಲ ಎತ್ತಿಟ್ಟಿದ್ದೀನಿ, ಅದಕ್ಕೆ ನಾನು ಹೇಳಿದೆ. ಇದು 3 ಇವಳಿಗೆ, ಇದು ಇವಳದೆ ಗೈಸ್. ನಂದೊಂದು ಬಂದಿದೆ, ಆದರೆ ನಂಗೆ ಅದು ಅಷ್ಟೇನು ಇಷ್ಟ ಆಗಿಲ್ಲ. ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ಅಷ್ಟೇನು ಇಷ್ಟ ಆಗಿಲ್ಲ. ದಿಸ್ ಇಸ್ ಬ್ಲ್ಯಾಕ್ ಆ್ಯಂಡ್ ನನಗೆ ಬಾರ್ಡರ್ ಸ್ವಲ್ಪ ರಿಚ್ ಆಗಿದೆ ಅಂತ ಅನಿಸ್ತು. ಇದು ನೋಡಿದ್ರೆ ವೀಡಿಯೋದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ. ಸೊ ಇದು ನಂದು, ಇದು ಖುಷಿ ಮಾಮ್ಸ್ದು. ನೋಡಿ, ಕಲರ್ ತಗೋತಾರೆ ಸಾವುಕಾರ ಮಕ್ಕಳು. ನಮ್ಮ ಅಕ್ಕ ಕೊಡ್ಸಿರೋದು ಅವಳ ಸಂಬಳದಿಂದ ಸಾವುಕಾರ ಮಗಳಂತೆ. ಇವಳು ಎಂತ ಸ್ಕ್ಯಾಮ್ ಮಾಡಿದಾಳೆ ನನಗೆ ಅಂದರೆ ಗೈಸ್, ನನಗಿನ್ನ June 20 ತನಕ ಸ್ಕೂಲ್ ರಜಾ ಅಂದ್ಬಿಟ್ಟು ಕರ್ಸ್ಕೊಂಡಿದ್ದಾಳೆ. ನೋಡಿದ್ರೆ ನಾಳೆಯಿಂದ ಕಾಲೇಜ್ ಅಂತೆ. ಇನ್ನೊಂದ್ಸಲ ನಾನು ನಿನ್ನ ಮಾತೇ ನಂಬಲ್ಲ. ಏನೋ ಹೇಳಿದ್ರೆ ನಾನು ಬರಲ್ಲ ಅಂತ ಈ ಥರ ಎಲ್ಲ ಮಾಡ್ತಾರೆ ಜನ. ಸೊ ಬಿ ಕಾಶಿಯಸ್. ನಂಗೆ ನಿಜ, ನೀನು ಬಂದಿದ್ದು ಫುಲ್ ನಿಜ. ನಾನು ನಾಳೆನೂ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಜ ಇಲ್ಲ, ಬಟ್ ನಾನು ಸುಮ್ಮನೆ ಕರೀತೀನಿ. ಸುಮ್ಮನೆ ಕರ್ದ ಸುಮ್ಮನೆ ಕರೆಯೋದಲ್ಲ, ದೊಡ್ಡಮ್ಮಂಗೆ ಕಾಲ್ ಮಾಡಿ, ದೊಡ್ಡಪ್ಪ ಕಾಲ್ ಮಾಡಿ ಕಳಿಸಿ ಅಂತ ಹೇಳಿ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದು. ಓಕೆ ನಾನು ಅದು ಬೇರೆ ಈ ಮೂಟೆ ಎಲ್ಲ ತೊಗೊಂಬಂದ ಲಗೇಜು ಮನೆ ಬಿಟ್ಟು ಬಂದಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟವ್ರೆ. ಅಯ್ಯೋ,
ನೀನು ಒಂದಿನಕ್ಕೂ ಫ್ಯಾನೇ ಹಾಕಲ್ವಾ? ಫ್ಯಾನ್ ಇಲ್ಲ, ತುಂಬಾ ಸೊಳ್ಳೆ ಬಂದ್ರೆ ಹಾಕ್ತೀನಿ. ನೀನ್ ಥರ್ಡ್ ಹಾಕ್ತೀಯಾ ನೋಡು? ಅಲ್ಲ ನಿಂಗೆ ಗೊತ್ತಿಲ್ಲ ಅಂದ್ರೆ ಏನು ಹೇಳು? ಸೀರಿಯಸ್, ನಾನು ಬಂದಾಗೆಲ್ಲ ಸೆಕೆಂಡ್ ಸ್ವಿಚ್ ಆಫ್ ಆಗ್ತಿದೆ. ಆ್ಯಕ್ಚುಲಿ ಅದು ಸೆಕೆಂಡು ಆನ್ ಆಗ್ತಿದೆ, ಥರ್ಡು ಆನ್ ಆಗ್ತಿದೆ. ನಾನೇನು ಮಾಡಲಿ? ಎಲ್ಲ ಇದೆ ಬಂದ್ಬಿಡು. ಇರಿಟೇಷನ್. ಇವಳೊಬ್ಳು ಫ್ಯಾನ್ ಹಾಕಕ್ಬಿಡಲ್ಲ, ನಾನು ಬಂದಿದ್ದೀನಿ ಅಲ್ಲ, ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋತಾವಳೆ. ನನ್ನ ಸೌಂಡ್ ಕೇಳಿದ್ರೆ ನಂಗೆ ಇರಿಟೇಟ್ ಆಗ್ತಾ ಇದೆ. ಸೌಂಡ್ಲೆಸ್ ಫ್ಯಾನ್ ತಾನೆ? ಸೌಂಡ್ಲೆಸ್ ಆಗ್ತದೆ. ಸೌಂಡ್ ಬರಲ್ವಾ? ಇವಾಗ ಆಗಲೇ ನಾವು ಮಶ್ರೂಮ್ ಬಿರಿಯಾನಿ ಎಲ್ಲ ಮಧ್ಯಾಹ್ನ ಎಪ್ಸ್ಕೊಂಡು ಕರ್ಕೊಂಡು ಬರ್ಗರ್ ತಿನ್ನೋಣ ಬಾ ಅಂತೆ. ಇಲ್ಲ, ಆ್ಯಕ್ಚುಲಿ ನನಗಂತಾನೆ ಬರ್ಗರ್ ತಂದಿದ್ದು. ಆಗಲೇ ಮಶ್ರೂಮ್ ಬಿರಿಯಾನಿ ಎಲ್ಲ ತಿಂದು ಫುಲ್ ಆಗಿಬಿಟ್ಟಿತ್ತು. ಸೊ ಇವಾಗ ಹೆಂಗೋ ಅದು ವೇಸ್ಟ್ ಆಗುತ್ತಲ್ಲ ಅಂತ ವಿ ಆರ್ ಗೋಯಿಂಗ್. ನನಗೆ ಸ್ವಲ್ಪ ಭಯ ಗೈಸ್. ಸ್ವಲ್ಪ ಅಂತ ಹೇಳ್ತಾಳೆ ಅಷ್ಟೇ, ಬಟ್ ಅದು ಸ್ವಲ್ಪ ಆಗಿರಲ್ಲ. ನಾನು ಸುಮ್ಮನೆ ಹೇಳಿದ್ದು. ನಿನ್ನ ನೋಡೆ ನಾನೇ ಹೆದರ್ಕೊಬೇಕು. ನಮ್ಮಮ್ಮ ನಮ್ಮ ಅಪ್ಪ ಅಲ್ಲಿ ಮಲ್ಗೋರೆ. ಅಲ್ಲೆಲ್ಲ ಮಲಗಿದ್ದಾರೆ. 10 ಗಂಟೆಗೆ ಹೋಗ್ತಿದ್ದೀವಿ. ಫೋನ್ ನೋಡೋದು ನಿಂಗೆ ಸೌಂಡ್ ಕೇಳಿಸುತ್ತಾ? My ears are sharp. ಆನ್ ದ ಲೈಟ್. ಇಲ್ಲ ನಾವೇ ದೇವ ಥರ ಕಾಣ್ತೀವಿ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸರಿಯಾಗಿ. ಇವಾಗ ಅದನ್ನು ಓವನಲ್ಲಿ ಬಿಸಿ ಮಾಡಕ್ಕೆ ಬಂದಿದ್ದೀವಿ. ಜುಗಾಡ್ ಮಾಡ್ತಿದ್ದೀವಿ. ಪಕ್ಕ ನಿಂಗೆ ಬರುತ್ತಾ ಸುಳ್ಳು? ಇದೆಲ್ಲ ನಾನು ಕೇಕ್ ಮಾಡಿದ್ದೆ ಗೊತ್ತಾ? ನಾಳೆ ಮಾಡೋಣ. ಕಲ್ ತಗೊಂಡು ನೋಡಿದ್ರೆ ಬ್ರೇಕ್ ಆಗ್ತಿಲ್ಲ. ಅಕ್ಕ ಬೇಡ ಕಣಕ್ಕ. ಸೀರಿಯಸ್ಲಿ ನೋಡು, ಓನ್ ತೆಗೆದ್ರೆ ಸ್ಮೆಲ್ ಬರ್ತಾ ಇದೆ ಆ ಕೇಕ್ದು. ಎಷ್ಟು ಮಿನಿಟ್ಸ್ ಬೇಕ್ ಮಾಡಬೇಕಿಲ್ಲ? 20 ಮಿನಿಟ್ಸ್ ತಾನೆ? ಇಟ್ ಡಿಪೆಂಡ್ಸ್ ನೀನು ಯಾವ ಹೀಟಲ್ಲಿ ಇಟ್ಟಿರ್ತೀಯ ಅಂತ. ನಾನು ಯಾವುದು ಇಟ್ಟಿಲ್ಲ. ಇದು ತೆಗೆದಿಡ್ಬೇಕಾ ಹಂಗೆ ಇಡಬೇಕಾ? ಹಂಗೆ ಇಟ್ಟಾಯ್ತು. ಅದು ಮೆಲ್ಟ್ ಆಗಲ್ವಾ? ಅಲ್ಯೂಮಿನಿಯಂ ಅಲ್ಲ, ಏನು ಮೆಲ್ಟ್ ಆಗಲ್ಲ ಬಿಡು. ಕಾಮನ್ ಸೆನ್ಸ್ ಗೈಸ್. 30 ಸೆಕೆಂಡ್ಸ್ ಸಾಕಾ? ನಂಗೆ ನಿಜ ಗೊತ್ತಿಲ್ಲ. ಅದು ಏನಾರ ಅವ್ರೆ ನಂಗೆ ನಿಜ ಗೊತ್ತಿಲ್ಲ ಅದು ಮೆಲ್ಟ್ ಆಗತ್ತಾ ಇಲ್ವ ಅಂತ. ಅಷ್ಟು ಬೇಗ ಆಯ್ತಾ? ಕವರ್ ಮಾತ್ರ ಆಗಿರುತ್ತೆ. ಆಗಿದೆ ಸ್ವಲ್ಪ ಬಿಸಿ ನೋಡು. ನಾನು ಎಂಥದ್ದು ಇಲ್ಲ. ಒಂದು ಕೆಲಸ ಮಾಡಿ, ಇದರಲ್ಲಿ ಇಡು, ಏನಾದರೂ ಒಂದು ತಿರುಗುತ್ತಲ್ಲ. ಇದೆಲ್ಲ ನನಗೆ ಇದರಲ್ಲೇ ನಾನು ಮಾಡಿದ್ದು ಕೇಕ್ನ. ಮಾಡೋಣ ನಾಳೆ ಏನಾನ ಮಾಡೋಣ. ನನ್ನ ಕಾಲೇಜದ್ದು ಗೈಸ್ ಫಸ್ಟ್ ಡೇ. ಇನ್ನೊಂದು ಸ್ವಲ್ಪ ಹೊತ್ತಿಟ್ಟು ತಿರ್ಗಾ 45 ಇಟ್ಟಾ? ಇಲ್ಲ, ಅದು ನಾನು ಒಂದ್ಸಲ ಪಿಜ್ಜಾ ಮಾಡಿದ್ದೆ ಅಲ್ಲ ಲಾಕ್ಡೌನಲ್ಲಿ ಬಂದು, ಅದು ಇನ್ನೂ ನನಗೆ ನೆನಪಿದೆ. ಅಷ್ಟು ಚೆನ್ನಾಗಿತ್ತು ಅದು. ನನ್ನ ಅಮ್ಮ ನಿನ್ನೆ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದೆ ಏನು? ಮಾಡೋಣ. ನಾಳೆ ಏನಾನ ಮಾಡೋಣ ಬಿಡು. ಏನಾನ ಕಿಚನ್ ಚಾಲೆಂಜ್ ಮಾಡೋಣ. ನಾನು ಕುಕ್ ಮಾಡ್ತೀನಿ, ನೀನು ಕುಕ್ ಮಾಡ್ತೀನಿ, ಆ ಥರ. ನಾನು ಕೇಕ್ ಮತ್ತೆ ಮ್ಯಾಗಿ ಮಾಡಿದ್ದೆ, ಉಪ್ಸಾರು ಮಾಡಿದ್ದೆ. ಮ್ಯಾಗಿ ಚೆನ್ನಾಗಿರ್ಲಿಲ್ವಾ? ಮ್ಯಾಗಿಯಲ್ಲಿ ಏನಿರುತ್ತೆ ಮಾಡೋಂಥದ್ದು? ಮ್ಯಾಗಿ ಮಾಡಿದ್ದಲ್ಲ ಅದು. ಅಣ್ಣ ನಾನು ಇಳ್ದೆ ಮ್ಯಾಗಿನೂ ತರಿಸು ಮತ್ತೆ ಅದ್ರ ಜೊತೆ ಚೀಸ್ ತರಿಸು, ನಾನು ಚೀಸ್ ಹಾಕ್ಬಿಟ್ಟು ಮಾಡ್ತೀನಿ ಅಂತ. ಅಣ್ಣ ಚೀಸ್ ಮ್ಯಾಗಿ ಎಕ್ಸ್ಟ್ರಾ ಸ್ಪೈಸಿ ಅಂತ ಯಾವುದೋ ಕೊರಿಯನ್ ಥರದ್ದು. ಓಕೆ ಓಕೆ. ಅದೊಳ್ಳೆ ಡಬ್ಬ ಥರ ಇತ್ತು. ಅದು ಫುಲ್ ನ್ಯಾಚೋಸ್ ಥರ ಸ್ಮೆಲ್ ಎಲ್ಲ. ಇವಾಗ ನೀನು ಮುಟ್ಟಕ್ಕಾದ್ರೂ ಆಗುತ್ತಾ? ಇದೇನು ಆಗಿಲ್ಲ, ಬಿಸಿಯಾಗಿದೆ. ಸಿಕ್ಕಾಪಟ್ಟೆ ಬಿಸಿಯಾಗಿದೆ. ಇವಾಗ ಕೇಕ್ ಕಟ್ ಮಾಡ್ತಾಳೆ ಖುಷಿ. 12 ಗಂಟೆ. ಇದನ್ನು ಬೇರೆ ತೊಗೊಳ್ಬೇಕು. ಇಲ್ಲೇ ಇಟ್ಟಿರ್ತೀನಿ. ಆಂಟಿ ನೋಡ್ಕೊಳ್ಳಿ ಆಂಟಿ. ಭಯ. ಇವಾಗ ನೀನು ಕಟ್ ಮಾಡ್ತೀಯ ಏನು? ಏನ ಕೇಕ್ನ? ಕೇಕ್ ಎಲ್ಲಿದೆ? ಆ ಬರ್ಗರ್. ಎಸ್, ನಿನ್ನ ಜೊತೆ ಸೇರಿ ನಾನು ಮೆಂಟ್ಲಾಗ್ಬಿಟ್ಟಿದ್ದೀನಿ. ಅದು 2 ಅವರ್ಗೆ. ಪನ್ನೀರ್ ಮ್ಯಾಗಿ ಅಂತೆ. ಮ್ಯಾಗಿ ಹೇಳಿಲ್ವಾ ನಿನ್ನ ಜೊತೆ ಸೇರಿ ನನಗೇನು ಆಗ್ಬಿಟ್ಟಿದೆ. ಪನ್ನೀರ್ ಬರ್ಗರ್.
ಕಟ್ ಮಾಡು ಕೇಕ್ನ ಅಂತೆ, ಮ್ಯಾಗಿಲಿ ಪನ್ನೀರ್ ಇದೆ ಅಂತೆ. ಹ್ಯಾಪಿ ಬರ್ಡೇ ಖುಷಿ ಮಾಮ್ಸ್. ನಾನಂತೂ ನಿಜ ತಿನ್ನೋಣ. 4 ಬೈಟ್ಸ್ ಮಾಡು, ನಾವು 4 ಜನ ತಿನ್ನೋಣ. ಹ್ಯಾಪಿ ಬರ್ಡೇ ಖುಷಿ ಮಾಮ್ಸ್. ಬರ್ಗರ್ ಕಟ್ ಮಾಡೋದು ಎಲ್ಲಾದರೂ ನೋಡಿದ್ದೀರಾ ಗೈಸ್? ನಾನು ಬರ್ಡೇಗೆ ಬರ್ಗರ್ ಕಟ್ ಮಾಡ್ತಾ ಇದ್ದೀನಿ. ಇನ್ನೇನು 18th ನಮ್ಮ ಅಣ್ಣ ಬರ್ಡೇ ಬರುತ್ತೆ ಜೂನಲ್ಲಿ. ಸೊ ಅಕ್ಕನ ಜೊತೆ ಸೇರಿ ನಾನು ಮೆಂಟ್ಲಾಗ್ತಾ ಇದ್ದೀನಿ, ಅವಳು ನನ್ನ ಜೊತೆ ಸೇರಿಬಿಟ್ಟು ಅವಳು ಮೆಂಟ್ಲಾಗ್ತಾವ. ಅವಳು ಆ್ಯಕ್ಚುಲಿ ಮೆಂಟ್ಲೇನೆ. ಎಕ್ಸ್ಕ್ಯೂಸ್ ಮೀ, ಏನಿದು? ಅವಳು ಆ್ಯಕ್ಚುಲಿ ಮೆಂಟ್ಲೇನೆ. ಅವಳು ಆಯ್ತು. ಯಾಕೆ ಅಕ್ಕ ಕಾಲೇಜ್ಗೆ ಇನ್ನೂ ಸೇರಿಲ್ಲ, ನಾಳೆ ಓಪನ್ ಅಂತ ಇಷ್ಟು, ಇನ್ನೇನೋ ಹೋಗ್ಬಿಟ್ರೆ ಇನ್ನೆಷ್ಟು. ಸಾಸ್ ಬೇಕಾ? ಅದು ಹಾಫ್ ಮಾಡು, ಯಾರು ತಿಂತಾರೆ? ಇದು ನೀನು ಅಲ್ಲ ಅಣ್ಣ. ಸೀನೇ ಇಲ್ಲ, ನನಗೆ ಲೋಡ್ ಆಗಿದೆ. ಆಂಟಿ, ನಾನು ನೀನು ಎಷ್ಟು ಆಂಟಿ ಹೋಗು, ಇಬ್ರು ಮಕ್ ಕೊಡ್ಬಿಡ್ತಾರ. ಇದೇ ಕಾಚೆ ಬರ್ತಾಯಿದೆ, ಇದೇನು ನಾನ್ ಸೆನ್ಸ್. ಖುಷಿ ಕೈ ತೊಳ್ದಿದ್ದ? ಶಟ್ ಅಪ್. ನನ್ನ ಕೈ ಕಾಲೆಲ್ಲ ತೊಳೆದಿದ್ದೆ. ನನಗೆ ಟೊಮೆಟೊ ಕಟ್ ಮಾಡ್ಬೇಕಾದ್ರೆ ಅದೆಲ್ಲ ಆಚೆ ಬಂದ್ರೆ ನಾನೇನು ಮಾಡಿರೋದಕ್ಕೆ ತೂ ಅಂತ ತೂ. ಸರಿ ಬಾ, ಅದು ನೋಡೇ ನಂಗೆ ಆಗ್ತಿಲ್ಲ. ನಡಿ, ನಾನು ಮಾಡಿರೋ ಬರ್ಗರ್ ಅಂತ ಅನ್ಕೊಳ್ಳಿ, ನಾನು ಕಟ್ ಮಾಡಿರೋ ಬರ್ಗರ್. ಏನಿವತ್ತು ವ್ಲಾಗಲ್ಲೆಲ್ಲ ಮಾತಾಡ್ತಿದ್ದೆ, ನನಗೆ ಶಾಕ್ ಆಗ್ತಿದೆ. ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಫಾಲೋವರ್ಸ್ ಆಗ್ಬಿಟ್ಟಿದ್ದಾರಲ್ಲ ಅದಕ್ಕೆ. ಸೊ ಇವಾಗ 3rd ಫ್ಲೋರ್ ಹೋಗ್ತಿದ್ವಿ. ಹಿಂಗ ಎಷ್ಟು ನೀನು ಓದೋದು? ಮಧ್ಯರಾತ್ರಿಲಿ ಎದ್ಬಿಟ್ಟು ಬರ್ಗರ್ ತಿಂತವ್ರೆ. ನನ್ನೂ ಎಬ್ಸ್ಕೊಂಡು ಬಿಸಿ ಮಾಡಿಕೊಂಡು ಪನ್ನೀರ್ನೇ ಬೀಳಿಸ್ತಾರೆ. ಇದ್ರ ಮೇಲೆ ಓಡಾಡಬಾರ್ದು ಆಕ್ಚುಲಿ. ಎಕ್ಸ್ಕ್ಯೂಸ್ ಮೀ. ನಾನು ಇಲ್ಲ ಓಡಾಡಿದ ಅದ್ರ ಮೇಲಲ್ಲ, ಬಟ್ ನಾನು ತೊಳಿಬೇಕಾದ್ರೆ ಎಲ್ಲ ಓಡಾಡ್ತೀನಿ. ನೀನ್ ತೊಳಿದ್ಯಾ? ಯಪ್ಪ, ಏನಂದ ಇನ್ನೊಂದ್ಸಲ ಹೇಳು. ನಿಂಗೆ ನಗು ಬಂದ್ಬಿಡ್ತಾ? ನಾವೆಲ್ಲ ಕೆಲಸನೇ ಮಾಡಲ್ಲ. ಖುಷಿ, ನಾನು ವೈಟ್ ಪ್ಯಾಂಟ್ ಹಾಕಿದ್ದೀನಿ ಖುಷಿ. ಅಮ್ಮ ನೀರಿದೆ ಸ್ವಲ್ಪ. ಇಲ್ಲೂ ನೀರಿದೆ. ಯಪ್ಪ, ಅದು ನಾನು ಫೋನ್ ಹಿಡ್ಕೊಂಡ್ ಬರ್ತಿದ್ದೀನಿ, ಒದೆ ತಿಂತೀಯ ನೀನು? ನಾನು ಇವಾಗ ತಾನೇ ಕಾಲು ತೊಳೆದಿದ್ದೆ, ನಿನ್ಗೂ ತೊಳ್ಸಿದ್ದೆ. ಹೇ, ಮಳೆ ಬಂತು ತಾನೇ, ಎಲ್ಲ ನೆಂದಿದೆ, ಒಣಗಿದೆ. ವಾಟ್ ಇಸ್ ದಿಸ್ ಯಾ? ಅಲ್ಲ, ಇಷ್ಟು ಡ್ರೈ ಇದೆ. ನಾನು ಗೃಹ ಪ್ರವೇಶ ಬಿಟ್ರೆ ಇವತ್ತೇ ಬರ್ತಿರೋದು. ಗೃಹ ಪ್ರವೇಶ ದಿನ ಇಲ್ಲಿಗೆ ಬಂದಿದ್ದ ನೀನು? ಸೀರಿಯಸ್ಲಿ ಬಂದಿದೆ. ಯಾರು ಇವಳು? ಈ ತರ ಎಲ್ಲ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಇಲ್ಲಿಂದ ಬಗ್ ನೋಡ್ಕೊಳ್ತೀನಿ ಅಂತಲ್ಲ. ಇದೇ ಮನೆಯೊಳ್ ತಾನೇ ನೀನು? ಈ ಮನೆ ಮಗಳು ನಾನು. ಬಿದ್ದೆ. ನೀನಿನ್ನು ಮೇಲೆ ಎತ್ತಬೇಕು ಕೈನ, ಮೇಲೆ ಎತ್ತಬೇಕು. ಅಷ್ಟೇ ಗೈಸ್ ಈ ವ್ಲಾಗ್. ಸೊ ಬರ್ಗರ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು 1-2 ನಿಮಿಷ ವಾಕ್ ಮಾಡಿದ್ವಿ. ಅದೇನೋ ರೀಲ್ಸಲ್ಲಿ ನೋಡಿದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ನೋಡಿದ್ವಿ, ಬಟ್ ಅದಾಗಲಿಲ್ಲ. ಅದು ಕರೆಕ್ಟಾಗಿ ಗ್ರಿಪ್ ಸಿಕ್ಕಿಲ್ಲ. ನಾಳೆ ನೋಡೋಣ ಇನ್ನೊಂದ್ಸಲ, ಆದರೆ ಅದನ್ನು ಹಾಕ್ಬಿಟ್ಟು ಸ್ಟೋರಿಗೆ ಹಾಕ್ತೀನಿ ಕರೆಕ್ಟಾಗಿ ಬಂದರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.